ದುಬಾರಿ ದುನಿಯಾದಲ್ಲಿ ಎಲ್ಲವೂ ಕೂಡ ದುಬಾರಿನೇ. ಇವತ್ತಿನಿಂದ ಪ್ರತಿಯೊಂದರ ಬೆಲೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ರಾಜ್ಯದ ಜನ ಈ ಬೆಲೆ ಏರಿಕೆಗೆ ಏನ್ ಹೇಳ್ತಾ ಇದ್ದಾರೆ ಅಂತ. ಇನ್ನು ಇವತ್ತಿನಿಂದ ವಾಹನ ಸವಾರರ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಟೋಲ್ ದರ 5% ಏರಿಕೆಯಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ರೇಟ್ ಹೆಚ್ಚಳವಾಗಿದೆ. ರಾಜ್ಯದ 66 ಟೋಲ್ ಪ್ಲಾಜಾಗಳಲ್ಲೂ ಕೂಡ ದರ ಏರಿಕೆಯ ಬಿಸಿ ಜನಸಾಮಾನ್ಯನಿಗೆ. ಇವತ್ತಿನಿಂದ ವಾಹನ ಸವಾರರಿಗೆ ಟೋಲ್ ಬಿಸಿ. ಬೆಲೆ ಏರಿಕೆಯಿಂದಾಗಿ ವಾಹನ ಸವಾರರು ಕೂಡ ಹೈರಾಣಾಗಿದ್ದಾರೆ. 5% ಟೋಲ್ ದರ ಹೆಚ್ಚಳ ಆಗಿದೆ. ಯುಗಾದಿ ಸಂಭ್ರಮದ ಜನರಿಗೆ ಸರ್ಕಾರ ಬೆಲೆ ಏರಿಕೆ ಶಾಕ್ ನೀಡಿದೆ. ಇವತ್ತಿನಿಂದ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಅದರ ಜೊತೆಗೆ ಆ ಟೋಲ್ ಶುಲ್ಕವೂ ಕೂಡ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಸಹಜವಾಗಿ ವಾಹನ ಸವಾರರ ಅಸಮಾಧಾನಕ್ಕೆ ಕಾರಣ ಆಗಿರತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾದ ಬಳಿ ಇದ್ದೀನಿ. ಇಲ್ಲಿ ದಿನನಿತ್ಯವೂ ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ. ಅಂದರೆ ಈ ಗಣಂಗೂರು ಟೋಲ್ ಪ್ಲಾಜಾದ ವ್ಯಾಪ್ತಿ 61 ಕಿಲೋಮೀಟರ್ನಷ್ಟು ಬರುವಂಥದ್ದು. ಸಹಜವಾಗಿ ಏನು ದರ ಪರಿಷ್ಕರಣೆ ಆಗಿದೆ. ಇವತ್ತಿನಿಂದ ಆ ಬೆಲೆ ಏರಿಕೆಯ ಬಿಸಿಯನ್ನ ವಾಹನ ಸವಾರರು ಎದುರಿಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಸಾಕಷ್ಟು ಕಾರು ಮತ್ತು ಟ್ರಕ್ಗಳೆಲ್ಲವೂ ಕೂಡ ಬರ್ತಾ ಇದೆ. ಅಂದರೆ ಹಳೆಯ ರೇಟನ್ನು ನಾವು ಗಮನಿಸೋದಾದರೆ ನಿನ್ನೆ ಕಾರಿನ ಟೋಲ್ ದರ 160 ರೂಪಾಯಿ ಇತ್ತು. ಆದರೆ ಇವತ್ತು 175 ರೂಪಾಯಿಗೆ ಏರಿಕೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಿನಿ ಬಸ್ನ ಹಳೆಯ ರೇಟ್ 260 ರೂಪಾಯಿ ಇತ್ತು, 280 ರೂಪಾಯಿಗೆ ಅದನ್ನು ಏರಿಸಲಾಗಿದೆ. ಆ ಟ್ರಕ್ಗಳ ಸುಂಕವೂ ಕೂಡ 540 ಇದ್ದಿದ್ದು ಇವತ್ತು 590 ರೂಪಾಯಿಗೆ ಏರಿಕೆ ಆಗಿರ್ತಕ್ಕಂಥದ್ದು. 3XL ವಾಹನಗಳು ಮತ್ತು 4ರಿಂದ 6XL ವಾಹನಗಳೆಲ್ಲವೂ ಕೂಡ ರೇಟ್ ಜಾಸ್ತಿಯಾಗಿ 845 ರೂಪಾಯಿ ಇದ್ದ ಸುಂಕ ಇವತ್ತಿನಿಂದ 925 ರೂಪಾಯಿಗೆ ಏರಿಕೆಯಾಗಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಫಾಸ್ಟ್ಯಾಗ್ ಇದ್ರೆ ಅಂದರೆ ಆ ಫಾಸ್ಟ್ಯಾಗ್ ಇದ್ದಂಥ ವಾಹನಗಳಿಗೆ ಈ ಪರಿಷ್ಕೃತ ದರ ಅಪ್ಲೈ ಆಗುತ್ತೆ. ಒಂದು ವೇಳೆ ಫಾಸ್ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಗಮನಿಸ್ಬೋದು. 1 to 2 ಅನ್ನು ನಾವಿಲ್ಲಿ ಕಟ್ಟಬೇಕಾಗತ್ತೆ. ಇದು ಸಹಜವಾಗಿ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದರೆ ಇತ್ತೀಚೆಗೆ ಕೇವಲ 3 ತಿಂಗಳ ಹಿಂದಷ್ಟೇ ಈ ಟೋಲ್ನಲ್ಲಿ ದರವನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಆಗಲೂ ಕೂಡ ಬೆಲೆ ಏರಿಕೆಯನ್ನು ಮಾಡಲಾಗಿತ್ತು. ಆದರೆ ಇನ್ನೂ 3 ತಿಂಗಳು ಕೂಡ ಕಳೆದಿಲ್ಲ. ಈಗಾಗಲೇ ಮತ್ತೆ 5% ಏರಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯದ 60ಕ್ಕೂ ಹೆಚ್ಚು ಟೋಲ್ಗಳಲ್ಲೂ ಕೂಡ ಈ ಬೆಲೆ ಏರಿಕೆ ಆಗಿದೆ. ಇದರಿಂದಾಗಿ ವಾಹನ ಸವಾರರ ಮೇಲೆ ಅಂದರೆ ದಿನನಿತ್ಯ ಏನು ಈ ರಸ್ತೆಯಲ್ಲಿ ಈ ದಶಪಥ ಹೆದ್ದಾರಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಆ ಸಂಚಾರ ಮಾಡುವಂಥ ವಾಹನ ಸವಾರರ ಮೇಲೆ ಒಂದು ರೀತಿ ಹೊರೆಯನ್ನು ಆಗಿದೆ ಎನ್ನುವಂಥದ್ದು ಇಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರ ಮಾತು ಕೂಡ ಆಗಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಡ್ತಾ ಬರ್ತಾ ಇರ್ತಕ್ಕಂತಹ ಸರ್ಕಾರ ಮತ್ತದೇ ಜನಸಾಮಾನ್ಯರ ಮೇಲೆ, ಮಧ್ಯಮ ವರ್ಗದ ಜನರ ಮೇಲೆ ಈ ಬೆಲೆ ಏರಿಕೆಯ ಹೊರೆಯನ್ನು ಆಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನಿಂದ ಅಂದರೆ ಯುಗಾದಿಯ ಮಾರನೇ ದಿನ ಇವತ್ತಿನಿಂದ ಎಲ್ಲವೂ ಕೂಡ ರೇಟ್ಗಳು ಏರಿಕೆ ಆಗ್ತಾ ಇದೆ. ಗಣಂಗೂರು ಟೋಲ್ ಪ್ಲಾಜಾದಲ್ಲೂ ಕೂಡ ಬೆಲೆ ಏರಿಕೆಯ ಬಿಸಿಯನ್ನು ವಾಹನ ಸವಾರರು ಎದುರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.